ನೋಡಿ, ಸಮನ್ವಯ ಸಮಿತಿ ಸಭೆಗೂ ಹೋಗಿಲ್ಲ, ಬಿಡದಿ ಪಾದಯಾತ್ರೆಗೂ ಕಾಲಿಟ್ಟಿಲ್ಲ, ಎತ್ತು ಆಫ್ ರೋಡ್ಗೆ ಕೋಣ ಸ್ವಿಮ್ಮಿಂಗ್ ಪೂಲ್ಗೆ ಅನ್ನುವಂಥ ಗಾದೆ ಮಾತಿನ ಗುಸುಗುಸು ಕೂಡ ನಿಂತಿಲ್ಲ. ಇದ್ರ ಮಧ್ಯೆ ಅವರಿವರು ಯಾಕೆ ನಾವೇ ಗುಸುಗುಸು ಮಾತಾಡೋಣ ಅಂತ ಶುರು ಮಾಡಿದ್ದೇ ದಡ ನಮ್ಮ ಗೋವಿಂದಣ್ಣ ಅದರ ಒಳನೋಟದ ಸುದ್ದಿಯನ್ನು ತಂದಿದ್ದಾರಲ್ಲ, ನೋಡ್ಕೊಂಬನ್ನಿ. ಈಗ ಒಟ್ಟಾಗಿ ಹೋದ್ರೆ ಮುಂದೆ ಸಿಎಂ ಕುರ್ಚಿನ ಕೊಟ್ಟು ಹೋಗ್ಬೇಕಾಗತ್ತೆ ಅಂತ ಇರಬೇಕು. ಯಾರೇ ಹೇಳಿದ್ರು ಏನೇ ಮಾಡಿದ್ರು ಅವ್ರು ಮಾತ್ರ ಇವ್ರ ಜೊತೆ ಒಟ್ಟಿಗೆ ಹೋಗಕ್ ರೆಡಿ ಇಲ್ಲ. ಅದಕ್ಕೆ ಹೈಕಮಾಂಡ್ಗೆ ಈಗ ಹೇಳೋಕ್ ರೆಡಿ ಆಗಿದ್ದಾರಂತೆ ಅಂತ ಮತ್ಯಾವುದೋ ಕುರ್ಚಿ ಕತೆ ಹೇಳ್ತಾ ಎಂಟ್ರಿ ಕೊಟ್ರು ನಮ್ ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಈ ಕಡೆ ರಾಜ್ಯ ಸರ್ಕಾರದ ಸಿಎಂ ಕುರ್ಚಿಯ ಖ್ಯಾತೆ ಮುಗಿದು ಈಗ ಮಂತ್ರಿಗಳ ಕುರ್ಚಿಯ ಖ್ಯಾತೆ ಶುರುವಾಗಿರುವಾಗ ನೀವು ಮತ್ಯಾವುದೋ ಮುಂದೆ ಕುರ್ಚಿ ಕೊಡೋ ಕತೆಯನ್ನ ಹೇಳ್ತಿದ್ದೀರಲ್ಲ, ಏನದು ನೀವು ಹೇಳ್ತಾ ಇರೋದು? ಯಾವ ಕುರ್ಚಿಯ ಕತೆ? ಹೈಕಮಾಂಡ್ಗೆ ಹೇಳೋಕೆ ರೆಡಿ ಆಗಿರೋದು ಯಾರು? ಏನ್ ಕತೆ ಅಂತ ಕೇಳಿದಾಗ ಬಾಯ್ ಬಿಟ್ರು ನೋಡಿ ಕುರ್ಚಿಯ ಕತೆ. ವಿಷಯ ಏನಪ್ಪಾ ಅಂದ್ರೆ ಜೆಡಿಎಸ್ ನೇತೃತ್ವದ ಬಿಡದಿ ಪಾದಯಾತ್ರೆಯ 2ನೇ ದಿನ ಮುಗಿತಾ ಬಂದ್ರು ಮೈತ್ರಿ ಪಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತ್ರ ಅತ್ತ ತಲೆಯನ್ನೇ ಹಾಕದಿರುವುದು, ಇದಕ್ಕೂ ಮೊದಲು ಸಮನ್ವಯ ಸಮಿತಿಗೂ ಹೋಗದಿರುವುದರ ಸುತ್ತ ಗುಸುಗುಸು ಜೋರಾಗಿದೆ. ಹೀಗೆ ಗುಸುಗುಸು ಜೋರಾಗಿರುವಾಗಲೇ ಅತ್ತ ವಿಜಯೇಂದ್ರ ಸಚಿವ ಮಧು ಬಂಗಾರಪ್ಪ ಜೊತೆ ಮಾತನಾಡಿದ ವಿಡಿಯೋದಲ್ಲಿ ಈ ಬಿಡದಿ ಹೋರಾಟದಿಂದ ಏನೋ ಇಂಪ್ಯಾಕ್ಟ್ ಇಲ್ಲ ಅಂತ ಗುಸುಗುಸು ಮಾತಾಡಿದ ವಿಡಿಯೋ ಬೇರೆ ವೈರಲ್ ಆಗಿದೆ. ಎಷ್ಟು ಪರ್ಸೆಂಟ್ ಹೋಗಿದೆ? ನಾನು ಐ ಹ್ಯಾವ್ ನಾಟ್ ಫಾಲೋಡ್. ಎಷ್ಟು ಪರ್ಸೆಂಟ್ ಈ ಗುಸುಗುಸು ಕಿವಿಗೆ ಬಿದ್ದ ಕೂಡಲೇ ನಮ್ ಗೋವಿಂದಣ್ಣ ಮಲ್ಲೇಶ್ವರಂನ ಜಗನ್ನಾಥ ಭವನದ ಮೂಲಗಳ ಸುತ್ತ ಓಡಾಡಿದಾಗ ಗೊತ್ತಾಗಿದ್ದೇನು ಅಂದ್ರೆ ಇದಕ್ಕೆಲ್ಲ ಕಾರಣ ಕುರ್ಚಿ ಕತೆ ಅನ್ನೋದು. ಯಾವ ಕುರ್ಚಿ ಕತೆ ಅಂತ ಜಗನ್ನಾಥ ಭವನದ ಮೂಲಗಳಿಂದ ಕೇಳಿದಾಗ ಗೊತ್ತಾಗಿದ್ದೇನಪ್ಪ ಅಂದ್ರೆ ವಿಜೇಂದ್ರ ಹಾಗೂ ಕುಮಾರಸ್ವಾಮಿ ಮಧ್ಯೆ 2028ರ ಸಿಎಂ ಕುರ್ಚಿ ಫೈಟ್ ಶೀತಲ ಸಮರದಂತೆ ಆರಂಭವಾಗಿದೆಯಂತೆ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ, ಇನ್ನು ಕೂಸೆ ಹುಟ್ಟಿಲ್ಲ ಆಗ್ಲೇ ಕುಲಾವಿ ಹೊಲಿಸೋಕೆ ರೆಡಿ ಆದ್ರ. ಈ ಕಡೆ ಕಾಂಗ್ರೆಸ್ ಸರ್ಕಾರದ ನೇತೃತ್ವವನ್ನ ಈಗ ಡಿಕೆ ಶಿವಕುಮಾರ್ ವಹಿಸಿದ್ದಾರೆ. ಅವ್ರಿಗೆ ಇನ್ನೂ 2 ವರ್ಷ ಅವಕಾಶ ಇದೆ. ಅದಾದ ಮೇಲೆ ಇವರು ಚುನಾವಣೆ ಸೆಣಸಿ ಬಹುಮತ ಬಂದು ಗೆದ್ದ ಮೇಲಲ್ವಾ ಸಿಎಂ ಕುರ್ಚಿ ಕತೆ ಅಂತ ಕೇಳಿದ್ರೆ ಇದಕ್ಕೆ ಅವರ ಬಳಿ ರೆಡಿಮೇಡ್ ಉತ್ತರ ರೆಡಿ ಇದೆ. ಅಧಿಕಾರಕ್ಕೆ ಬರೋದು ಬಿಡೋದು ಮುಂದಿನ ಮಾತು. ಆದ್ರೆ ಮುಂದೆ ಅಧಿಕಾರಕ್ಕೆ ಬರಬೇಕು, ಸಿಎಂ ಆಗಬೇಕು ಅಂದ್ರೆ ಇಬ್ಬರಿಗೂ ಹಳೆ ಮೈಸೂರು ಬೇಕು. ಈ ಹಳೆ ಮೈಸೂರಲ್ಲೇ ಪಾರಮ್ಯ ಮೆರೆಯಬೇಕು ಅಂದ್ರೆ ಪರಸ್ಪರ ಪೈಪೋಟಿ ನಡೆಸಲೇಬೇಕು. ಹಿಂಗಾಗಿ ಈ ಶೀತಲ ಸಮರ ಒಳಗೊಳಗೆ ಜೋರಾಗಿದೆಯಂತೆ. ಹಂಗಂತ ಇದು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ. ಈ ಹಿಂದೆಯೇ ವಿಜಯೇಂದ್ರ ಮಂಡ್ಯ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಸಂಸದ, ಕೇಂದ್ರ ಸಚಿವ ಹಾಗೂ ಬಿಜೆಪಿಯ ಮೈತ್ರಿ ಪಕ್ಷದ ಮಿತ್ರರಿಗೆ ಹೇಳದೆ ಹೋದದ್ದು ಕುಮಾರಸ್ವಾಮಿಯವರ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಆಗಿತ್ತು ಅನ್ನೋದು ಜೆಪಿ ಭವನದ ಮೂಲಗಳ ಖಚಿತ ಮಾಹಿತಿ. ಹೀಗೆ ಉಭಯ ಪಕ್ಷಗಳ ರಾಜ್ಯಾಧ್ಯಕ್ಷರುಗಳ ಮಧ್ಯೆ ಬಿರುಕು ಬಿಟ್ಟಿದ್ದ ಸಂಬಂಧ ಇತ್ತೀಚೆಗೆ ವಿಧಾನ ಪರಿಷತ್ ಚುನಾವಣೆ ಆದ್ಮೇಲೆ, ಅದರಲ್ಲೂ ಜೆಡಿಎಸ್ ಕ್ಯಾಂಡಿಡೇಟ್ ಹಾಕಿ ಕ್ರಾಸ್ ವೋಟಿಂಗೂ ಆದ್ಮೇಲೆ ಆ ಬಿರುಕೆ ಕಂದಕವಾಗಿದೆಯಂತೆ. ಅದಕ್ಕೆ ಜೆಡಿಎಸ್ಗೆ ಹೇಳದೆ ಕೇಳದೆ ಬಿಜೆಪಿ ಪಾದಯಾತ್ರೆ ಅನೌನ್ಸ್ ಮಾಡಿದ್ದು ಆಗಿತ್ತು. ಅದಕ್ಕೆ ಪ್ರತಿಯಾಗಿ ಜೆಡಿಎಸ್ ಡೇಟ್ ಅನೌನ್ಸ್ ಮಾಡಿದ್ದು ನಡೆದಿತ್ತು. ಅದಾದ ಮೇಲೆ ಜೆಡಿಎಸ್ ಬಿಜೆಪಿ ಸಮನ್ವಯ ಸಮಿತಿಗೂ ಹೋಗದೆ ದೂರ ಉಳಿದ ವಿಜಯೇಂದ್ರ ಜೆಡಿಎಸ್ನಿಂದ ದೂರ ದೂರ ಎಂಬ ಸಂದೇಶವನ್ನ ಪರೋಕ್ಷವಾಗಿಯೇ ರವಾನಿಸಿದ್ರು. ಈಗ ಅದರ ಮುಂದುವರೆದ ಭಾಗ ಅನ್ನೋ ಹಂಗೆ ಬಿಡದಿ ಪಾದಯಾತ್ರೆಯಿಂದಲೂ ದೂರ ಉಳಿದಿದ್ದಾರೆ ವಿಜಯೇಂದ್ರ. ಹಂಗಾದ್ರೆ ಹೈಕಮಾಂಡ್ ಸುಮ್ಮನಿರುತ್ತಾ ಅಂದ್ರೆ ಅದಕ್ಕೂ ಜಗನ್ನಾಥ ಭವನದ ಮೂಲಗಳ ಬಳಿ ಉತ್ತರವಿದೆ. ಅದೇನಪ್ಪ ಅಂದ್ರೆ ಸದ್ಯಕ್ಕಂತೂ ಬಿಜೆಪಿ ಹೈಕಮಾಂಡ್ ಸಂಸತ್ತಿನ ಅಧಿವೇಶನದಲ್ಲಿ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡೋ ಕಸರತ್ತಿನಲ್ಲಿ ಬ್ಯುಸಿ ಇದೆ.
ಅದೆಲ್ಲ ಮುಗಿದ ಮೇಲೆ ಕೇಳಿದ್ರೆ ಬಿಜೆಪಿಯನ್ನ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತರಬೇಕು, ಬಿಜೆಪಿ 113ರ ಮ್ಯಾಜಿಕ್ ನಂಬರ್ ಮುರಿಬೇಕು ಅಂದ್ರೆ ಹಳೆ ಮೈಸೂರಿನಲ್ಲಿ ಬಿಜೆಪಿಯನ್ನ ಪ್ರತ್ಯೇಕವಾಗಿ ಬಲಪಡಿಸಬೇಕು ಅನ್ನೋ ಮಾತು ಸಮರ್ಥನೆ ಕೊಟ್ಟು ವರಿಷ್ಠರನ್ನು ಕನ್ವಿನ್ಸ್ ಮಾಡೋಕೆ ರೆಡಿ ಆಗಿರೋದು ಇತ್ತ ಶಿವಾನಂದ ಸರ್ಕಲ್ನ ಅಪಾರ್ಟ್ಮೆಂಟಿನ ಮೂಲಗಳ ಕಣ್ಣಿಂದ ಒಳನೋಟಕ್ಕೆ ಕಂಡಿದೆ.